ಬಾ ನನ್ನ ಸಂಗೀತ. ಏನ್ ಹೇಳುತ್ತಂದ್ರಿ? ಯಾಮಿನಿ, ನಾನು ನೀನು ಒಂದೇ ಕಾಲೇಜಲ್ಲಿ ಓದ್ದವರು, ತುಂಬಾ ವರ್ಷಗಳಿಂದ ಒಳ್ಳೆ ಫ್ರೆಂಡ್ಸ್ ಅನ್ನೋ ಸಲಿಗೆಯಿಂದ ಈ ಮಾತು ಹೇಳ್ತಿದ್ದೀನಿ. ನಿನಗೆ ಬದುಕೋ ದಾರಿ ಗೊತ್ತಿಲ್ಲ. ಈ ಮಾತನ್ನ ನಾನು 1000 ಸಲ ಹೇಳಿದ್ದೀನಿ, ಆದರೆ ನಮ್ಮಕ್ಕ ಇನ್ನೂ ಬ್ಲ್ಯಾಕ್ ಅಂಡ್ ವೈಟ್ ಕಾಲದಲ್ಲೇ ಇದ್ದಾಳೆ. ಯಾಮಿನಿ, ಈಗ ಕಾಲ ತುಂಬಾ ಬದಲಾಗಿ ಹೋಗಿದೆ, ಲೈಫು ಫಾಸ್ಟ್ ಆಗಿದೆ. ಹೇಗೇಗೋ ಇದ್ದರು ಹೇಗೇಗೋ ಬದುಕ್ತಾ ಇದ್ದಾರೆ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಈಗ ನಾನು ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ ನಾನು ಏನ್ ಹೇಳಲಿ ಯಾಮಿನಿ? ಒಡವೆ ತಗೋಬೇಕು, ಕಾರ್ ತಗೋಬೇಕು, ಸೈಟ್ ತಗೋಬೇಕು, ಎಲ್ಲಾದ್ರೂ ಒಂದು ಎಸ್ಟೇಟ್ ತಗೋಬೇಕು ಅನ್ನೋ ಆಸೆಗಳೆಲ್ಲ ನಿನಗಿಲ್ವಾ? ಇರೋದೊಂದು ಜನ್ಮ, ಎಲ್ಲ ಆಸೆಗಳನ್ನು ತೀರಿಸ್ಕೊಂಡ್ಬಿಡ್ಬೇಕು. ಈ ಲಾಯರೇ, ನಮ್ಮ ಅಕ್ಕ ಹೆಂಗ್ ಗೊತ್ತಾ? ಬೆಳಗ್ಗೆ 2 ಇಡ್ಲಿ, ಮಧ್ಯಾಹ್ನ ಅನ್ನ ಸಾಂಬಾರು, ರಾತ್ರಿ 2 ಚಪಾತಿ ಸಿಕ್ಬಿಟ್ರೆ ಸಾಕು, ಅಷ್ಟೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾಳೆ. ಒಂಚೂರು ಹೆಚ್ಚು ಒಗ್ಗರಣೆ ಹಾಕೋದಕ್ಕೂ ಯೋಚನೆ ಮಾಡ್ಬೇಕು, ಹಂಗಿದೆ ನಮ್ಮ ಪರಿಸ್ಥಿತಿ. ಹಾಕತ್ತಾಗ ದುಡಿಯಲ್ಲ, ಅನ್ಕೊಂಡಂಗೆ ಮಿರಿಯಕ್ಕೆ ಆಗ್ತಾ ಇಲ್ಲ. ಸೈಲೆಂಟಾಗಿ ಉರ್ದೋಗುತ್ತಲ್ಲ ಊದ್ಬತ್ತಿ, ಹಂಗಾಗಿದೆ ನಮ್ಮ ಜೀವನ. ನನ್ನನ್ನೇನು ಅಷ್ಟೊಂದು ದಡ್ಡಿ ಅಂತ ತಿಳ್ಕೊಬೇಡ್ವೋ? ನನಗೇನು ಆಸೆಗಳಿಲ್ವಾ? ಆದ್ರೆ ಏನ್ ಮಾಡೋದು, ನಾವು ಪಡ್ಕೊಂಡು ಬಂದಿರೋದಿಷ್ಟೇ. ನಾವೇನ್ ರಾಯಲ್ ಫ್ಯಾಮಿಲಿಯಲ್ಲಿ ಹುಟ್ಟು ಬಂದಿದೀವ? ಏನೋ ಇಷ್ಟ್ರ ಮಟ್ಟಕ್ಕೆ ಬದುಕ್ತಾ ಇದೀವಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಹಾಗಂತ ಸುಮ್ಮನೆ ಕೂತ್ಕೊಂಡಿದ್ರೆ ಜೀವನ ಬದಲಾಗೋದಿಲ್ಲ. ಬರೀ ವಯಸ್ಸು ಬದಲಾಗ್ತಾ ಹೋಗುತ್ತಷ್ಟೇ. ಆ ದೇವರು ಕೊಟ್ಟಿರೋ ಬುದ್ಧಿನ ಉಪಯೋಗಿಸ್ಕೊಂಡು ಜೀವನನ ಹೇಗಾದ್ರೂ ಬದಲಾಯಿಸ್ಕೋಬೇಕು. ನೀನು ಹೂ ಅನ್ನೋದಾದ್ರೆ ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಏನದು? ಒಂದಿಬ್ರು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಸ್ವಲ್ಪ ಜಮೀನು ತಗೊಂಡು ಒಂದು ಲೇಔಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅವರಿಗೆ ಇನ್ನೊಬ್ರು ಪಾರ್ಟ್ನರ್ಶಿಪ್ ಅವಶ್ಯಕತೆ ಇದೆ. ನೀನು ಅವ್ರಿಗೆ ಪಾರ್ಟ್ನರ್ ಆಗು. ಅಮರ್ತಂತ್ರಿಗಳೇ, ಇನ್ವೆಸ್ಟ್ಮೆಂಟು ಅಂತ ಎಷ್ಟು ಕಾಸು ಕೊಡ್ಬೇಕಾಗುತ್ತೆ ನಾವು? ಇನ್ವೆಸ್ಟ್ಮೆಂಟ್ ಏನು 1.5-2 ಕೋಟಿ ಬೇಕಾಗ್ಬೋದು. ಅದರಲ್ಲಿ ಜಮೀನು ತಗೊಂಡ್ರೆ ಸಾಕು. ಆಮೇಲೆ ಲೋನು ಅದು ಇದು ಅಂತ ಲೇಔಟ್ ತನ್ನಿಂತಾನೆ ಸ್ಟಾರ್ಟ್ ಆಗಿ ಹೋಗುತ್ತೆ. ಅಷ್ಟೊಂದು ಹಣ ನಾನು ಎಲ್ಲಿಂದ ತರಲಿ? ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಮಾವಿನಕಾಯಿಗೆ ಏನು ಮಾಡಲಿ ಅಂದಂಗಾಯ್ತು ನಿನ್ನ ಮಾತು. ಇದಾರಲ್ಲ ಡಾಕ್ಟರ್ ನಂದಕುಮಾರ್, ಅವ್ರ ಹತ್ರ ಇನ್ವೆಸ್ಟ್ ಮಾಡಿಸು. ಅವ್ರು ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡ್ತಾರಾ? ಅಕ್ಕ, ನನ್ನ ಬಿಸ್ನೆಸ್ ವಿಷಯ ಬಿಟ್ಟಾಕಕ್ಕ. ಫಸ್ಟ್ ಭಾವನ್ನ ಹೇಗಾದ್ರೂ ಮಾಡಿ ಈ ಲೇಔಟ್ ವಿಷಯಕ್ಕೆ ಒಪ್ಸು. ಒಂದೇ ವರ್ಷದಲ್ಲಿ ಕೋಟಿಗಳನ್ನ ನೋಡ್ಬೋದು. ಯಾಮಿನಿ, ಕಲ್ಲು ಹೊಡಿಬೇಕು ಅಂದ್ರೆ ಹೊಡಿಲೇಬೇಕು ಅಷ್ಟೇ. ಇಲ್ಲಾಂದ್ರೆ ನಿನ್ನ ಲೈಫು ಅಧೋಗತಿ ಇಳಿದು ಬಿಡುತ್ತೆ. ಆ ಡಾಕ್ಟ್ರಿಗೇನು, ಹೆಂಡತಿ ಮಕ್ಕಳು ಅಂತ ಅವ್ರ ಪಾಡಿಗೆ ಅವರು ಸುಮ್ಮನಿದ್ದು ಬಿಡ್ತಾರಷ್ಟೇ. ಆಮೇಲೆ ನಿನ್ನ ಗತಿ, ನಿನ್ನ ತಮ್ಮನ ಗತಿ ಏನಾಗ್ಬೇಕು ಹೇಳು? ಅಕ್ಕ, ಇದು ಹೀಗೆ ಆಗುತ್ತೆ, ಹೀಗೆ ನಡೆಯುತ್ತೆ ಅನ್ನೋದೆಲ್ಲ ಯಾರು ಏನು ಹೇಳಕ್ಕಾಗಲ್ಲ. ಆ ವಯ್ಯನೋ ಡೆಂಟಲ್ ಡಾಕ್ಟರ್ ಅಲ್ಲ, ಮೆಂಟಲ್ ಡಾಕ್ಟ್ರು. ಯಾವಾಗ ಏನ್ ಬೇಕಾದ್ರೂ ಆಗ್ಬಿಡ್ತಾನೆ. ಆಮೇಲೆ ನೀವು ನಂಗೂ ಕೈ ಸಿಗೋದು ಚಬ್ಬು. ಈಗ ಅವ್ರನ್ನ ತುಂಬಾ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಬೇಕು.
ನೀನು ಹೇಗಾದರೂ ಮಾಡಿ ಅವರನ್ನು ಒಪ್ಸು. ಆಮೇಲೆ ನಿನ್ನ ಲೈಫ್ ಸ್ಟೈಲೇ ಬದಲಾಗತ್ತೆ. ಕೈಲೊಂದು ಸ್ವಲ್ಪ ಹಣ ಮಾಡ್ಕೋ ಸಾಕು. ಆಮೇಲೆ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಸರಿ, ಟ್ರೈ ಮಾಡ್ತೀನಿ. ನಂಗೇನು ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಭಾವನ ಒಪ್ಪಿಸ್ಲೇಬೇಕು. ಭಾವ ಇದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು. ಈ ಲೇಔಟ್ ಪ್ರಾಜೆಕ್ಟ್ ನಾವು ಮಾಡಲೇಬೇಕು. ಅಕ್ಕ, ಕೋಟಿ ಅಕ್ಕ, ಕೋಟಿಗಳಕ್ಕ. ಕಿರಣ್, ನಿಮ್ಮ ತಾಯಿಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ, ಇದು ನಿಜನಾ? ಅದು ಹೌದು ಕಣೋ. ಮತ್ತ್ಯಾಕೋ ಈ ವಿಚಾರ ನನ್ನಿಂದ ನೀನು ಮುಚ್ಚಿಟ್ಟೆ? ಸಾರಿ ಸಂತೋಷ್, ಮರ್ತ್ಬಿಟ್ಟೆ ಕಣೋ. ಕಿರಣ್, ಮರ್ತೋಗುವಂಥ ವಿಚಾರನೂ ಇದು. ಈ ವಿಷಯ ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಬೇಕಾ? ಅದು ಸರಿ, ನೀನು ಯಾಕೆ ಊರಿಗೆ ಹೋಗ್ದಿರ, ಇನ್ನೂ ಇಲ್ಲೇ ಇದೆಯಾ? ಯಾಕೋ, ಹಣ ಏನಾದ್ರು ಬೇಕಾಗಿತ್ತೇನೋ? ಅದು ಎಷ್ಟು ಸಾರಿ ನಿನ್ನಿಂದ ಹಣ ಪಡೆದಿದ್ದೀನೋ ಲೆಕ್ಕಕ್ಕೆ ಇಲ್ಲ. ಪ್ರತಿ ಸಾರಿ ನಿನ್ನ ಹತ್ರ ಹಣ ಇಸ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಕಣ. ಅದಕ್ಕೆ ನಮ್ಮ ತಾಯಿ ವಿಷಯನ ಮುಚ್ಚಿಟ್ಟೆ. ಈಗಾಗಲೇ ನಾನು ನಿನ್ನ ಋಣದಲ್ಲಿದ್ದೀನೋ. ಕಿರಣ್, ಸ್ನೇಹದ ಮಧ್ಯ ಪ್ರೀತಿ, ವಿಶ್ವಾಸ, ನಂಬಿಕೆ, ತ್ಯಾಗ ಅನ್ನೋ ಮಾತಿರ್ಬೇಕೆ ಹೊರತು ಋಣದ ಮಾತು ಇರಬಾರ್ದು ಕಣ. ತಾಯಿ ಪ್ರೀತಿಗೆ ಹೇಗೆ ಬೆಲೆ ಕಟ್ಟಕ್ಕಾಗಲ್ವೋ, ಸ್ನೇಹಕ್ಕೂ ಹಾಗೆ ಬೆಲೆ ಕಟ್ಟಕ್ಕಾಗಲ್ಲ ಕಿರಣ್. ಸುಮ್ಮನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಮೊದಲು ನೀನು ಊರು ಹೊರಡು. ಕಿರಣ್, ಏನಾಗಲ್ಲ, ಇಟ್ಕೋ. ಸರಿ, ನಿನ್ನ ಬ್ಯಾಗ್ ಎಲ್ಲಿದೆ? ಕಿರಣ್, ಏನೂ ಆಗಲ್ಲ, ನಿಮ್ಮ ತಾಯಿಗೆ ಬೇಗ ಹುಷಾರಾಗ್ತಾರೆ. ದುಡ್ಡು ಏನಾದ್ರು ಶಾರ್ಟೇಜ್ ಬಂದರೆ ನನಗೆ ಫೋನ್ ಮಾಡು, ನಾನು ತಕ್ಷಣ ನಿನ್ನ ಅಕೌಂಟ್ಗೆ ಹಾಕ್ತೀನಿ. ಕಿರಣ್, ಚೇರಪ್ ಚೇರಪ್ ಚೇರಪ್. ಸರಿ, ಬಾ, ನಿನ್ನ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ತೀನಿ. ಬಾ, ಹೋಗೋಣ. ಬಾಮ್ಮ, ಸುಮ್ಮನೆ ಬಾ, ಟೈಮ್ ಆಯ್ತು. ಸಂಗೀತ, ನಾನು ಹೇಳೋದು ಕೇಳು, ನನಗಿನ್ನೂ ಹಸುವಾಗಿಲ್ಲ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅಮ್ಮ, ನೀನೇನು ಮಾತಾಡ್ಬೇಡ, ಸುಮ್ಮನೆ ಕೂತ್ಕೋ. ಈಗ ಬಂದು ನೀನು ಯಾಕೆ ಇಷ್ಟೊಂದು ಹಿಂಸೆ? ಅಮ್ಮ, ಸುಮ್ಮನೆ ಇರಮ್ಮ. ಡಾಕ್ಟರ್ ಹೇಳಿದಾರೆ ತಾನೆ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಬೇಕು, ಹಾಗೆ ಟ್ಯಾಬ್ಲೆಟ್ ಕೂಡ ತಗೋಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ. ಅಪ್ಪ ಬರ್ಲಿ, ಅಪ್ಪಂಗೆ ನಾನು ಬಡಿಸ್ತೀನಿ. ನಿನಗೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡು ಅಷ್ಟೇ. ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ನೀನು ಏನು ಮಾತಾಡ್ಬೇಡ ಅಮ್ಮ. ನಾನು ಏನು ಹೇಳ್ತೀನೋ ಅದನ್ನ ಮಾಡು ಅಷ್ಟೇ. ಯಾವಾಗ ನೋಡಿದ್ರು ಹೀಗೆ ಊಟ ಬೇಡ, ತಿಂಡಿ ಬೇಡ, ಅದು ಬೇಡ, ಇದು ಬೇಡ ಅಂತ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡು ಕೂತಿದ್ಯಾ. ಈಗ್ಲಾದ್ರೂ ನನ್ನ ಮಾತು ಕೇಳ್ತೀಯಾ? ಅದೂ ಇಲ್ಲ. ಊಟ ಮಾಡು. ಅಮ್ಮ, ಏನ್ ಹಾಗೆ ನೋಡ್ತಾ ಇದೀಯಾ? ಏನೂ ಇಲ್ಲ ಕಣೆ, ನೀನ್ ನನ್ನ ಮಗಳಲ್ಲ, ನನ್ನ ತಾಯಿ. ಸರಿ, ಈಗ ಊಟ ಮಾಡು. ನಿಮ್ಮಪ್ಪ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂದ್ರೂ ಕೇಳೋದಿಲ್ಲ. ತುಂಬಾ ಹಠ ನಿಂದು. ಹೋಗ್ಲಿ, ನೀರು ಕೊಡು. ಗರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗಮ ಮಗ. ಸಂಗೀತ, ನೀರು ಚೆಲ್ತಾ ಇದೆ. ಗರಿ ಸರಿ ಗಮ ಗಮ ಗರಿ ಸಾರಿ. ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ, ಸಾರಿ. ಸರಿ ಗಮ ಗದ ಮದ 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 ನಿ ನಿ ದ ಮದ ಮಗ ಮಗರಿ ಸರಿ. ಅಮ್ಮ, ನನಗಿಷ್ಟು ಬೇಗ ಮದುವೆ ಬೇಡಮ್ಮ. ಯಾಕಮ್ಮ, ಏನಾಯ್ತು? ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮಾತು ಹೇಳ್ತಾ ಇದೀಯಾ? ಅದು
ಹೇಳಮ್ಮ, ಯಾಕೆ ಸುಮ್ಮನಾದೆ? ಮದುವೆ ಬೇಡ ಅಂತ ಹೇಳೋಕೆ ಏನಾದರೂ ಕಾರಣ ಇರಲೇಬೇಕಲ್ವಾ? ಅದೇನು ಅಂತ ಹೇಳಮ್ಮ. ಸಂಗೀತ, ನನ್ನ ಪರಿಸ್ಥಿತಿ ಬಗ್ಗೆ, ನನ್ನ ಆಸೆ ಬಗ್ಗೆ ಪ್ರತಿಯೊಂದು ನಿನ್ನ ಹತ್ರ ಹೇಳಿದ್ದೀನಿ. ಅದಕ್ಕೆ ನೀನು ಒಪ್ಕೊಂಡಿದ್ಯಾ? ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂದ್ರೆ ಏನು ಕಾರಣಮ್ಮ? ನೋಡು, ಅದೇನು ಅಂತಾದ್ರೂ ಹೇಳಮ್ಮ. ಅಮ್ಮ, ನಾನು ಇಷ್ಟು ಬೇಗ ನನ್ನ ಮದುವೆ ಬೇಡ ಅಂತ ಹೇಳ್ತಿರೋದು ನಿನ್ಗೋಸ್ಕರನೇ ಅಮ್ಮ. ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ನಿನ್ನನ್ನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಏನ್ ಹೇಳ್ತಾ ಇದೆಯಮ್ಮ ನೀನು? ಅಂದ್ರೆ ಅಮ್ಮ, ನನ್ನ ಮದುವೆ ಆಗಿ ಹೋದ್ಮೇಲೆ ನನ್ನನ್ನು ಯಾರಮ್ಮ ನೋಡ್ಕೊಳ್ತಾರೆ? ಅಪ್ಪ ಕ್ಲಿನಿಕ್ ಅಂತ ಹೋಗಿ ಬ್ಯುಸಿ ಆಗ್ಬಿಡ್ತಾರೆ. ಸೀತು ಕಾಲೇಜ್ಗೆ ಹೋಗ್ತಾಳೆ. ಮನೇಲಿ ನೀನೊಬ್ಳೇ ಆಗ್ಬಿಡ್ತೀಯಲ್ಲಮ್ಮ. ಅಯ್ಯೋ ಹುಚ್ಚಿ, ಇದೆಲ್ಲ ಆಗ್ಲೇಬೇಕಲ್ಲಮ್ಮ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕು. ಮೊದಲು ನೀನು ಹೋಗ್ತೀಯ, ಆಮೇಲೆ ಸಿತಾರ ಹೋಗ್ತಾಳೆ. ನೀನೇನು ಯೋಚನೆ ಮಾಡಬೇಡ. ನಿಮ್ಮಪ್ಪ ನನ್ನನ್ನು ಚೆನ್ನಾಗೇ ನೋಡ್ಕೋತಾರೆ ಕಣೆ. ನಿಜವಾಗ್ಲೂ ಅಪ್ಪ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದಾರ ಅಮ್ಮ? ಯಾಕೆ ಯಾಕೆಂತ ಪ್ರಶ್ನೆ ಕೇಳ್ತಾ ಇದೆಯಾ? ನಿನಗ್ಯಾಕೆ ಬಂತು ಈ ಅನುಮಾನ? ಅನುಮಾನ ಅಲ್ಲ ಅಮ್ಮ, ಅಪ್ಪ ಯಾವಾಗ್ಲೂ ಬ್ಯುಸಿ ಬ್ಯುಸಿ ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೆ ಕೇಳ್ದೆ ಅಷ್ಟ. ನೀನು ಊಟ ಮಾಡಮ್ಮ. ಏನು ಅಮ್ಮ ಮಗಳು ಇಬ್ರು ತುಂಬಾ ಡೀಪ್ ಆಗಿ ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸಂಗೀತ ಮದ್ವೆ ಜೊತೆ ನಿನ್ನ ಮದ್ವೆನೂ ಮಾಡೋದು ಅಂತ. ನನ್ ಮದ್ವೆನಾ? ಬಾ ಕೂತ್ಕೋ, ಊಟ ಮಾಡು. ಹಾಗಿದ್ರೆ ಮೊದ್ಲು ಆ ಕೆಲಸ ಮಾಡಿ, ಗಂಡನ ಜೊತೆ ಹಾಯಾಗಿದ್ಬಿಡ್ತೀನಪ್ಪ. ಅಯ್ಯೋ, ಏನೇ ಸೀತು ನೀನು ಇಷ್ಟೊಂದು ಫಾಸ್ಟ್ ಆಗ್ಬಿಟ್ಟಿದ್ಯಾ? ಸ್ಲೋ ಆಗಿ ಯಾಕಿರ್ಬೇಕು, ಎಲ್ಲದ್ರಲ್ಲೂ ಫಾಸ್ಟ್ ಆಗೇ ಇರ್ಬೇಕು. ಅಯ್ಯೋ ತರ್ಲೆ, ಇಷ್ಟು ಮಾತಾಡ್ತಾಳೆ ನೋಡಿ. ಬಡ್ಸು ಬಡ್ಸು. ಸಾಕು ಸಾಕು. ಏನ್ ಸಾಕು? ಸ್ವಲ್ಪ ತಿನ್ನಿ. ನಿದ್ದೆ ಬಂದ್ಬಿಡುತ್ತೆ ಬೇಗ. ಸಾಕು. ಅಮ್ಮ, ಊಟ ಆಯ್ತಲ್ಲ? ಮೊದಲು ಹೋಗಿ ಟ್ಯಾಬ್ಲೆಟ್ ತಗೋ, ಆಮೇಲೆ ಆರಾಮಾಗಿ ನಿದ್ದೆ ಮಾಡು. ಅಲ್ಲ ಕಣೋ, ಅಪ್ಪ ಎಷ್ಟು ಸಲ ಹೇಳ್ಬೇಕಮ್ಮ? ನಾನು ಬಡಿಸ್ತೀನಲ್ಲ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಹೋಗು. ಸರಿ ಕಂದ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಚಿನ್ನು. ಗುಡ್ ನೈಟ್ ಮಮ್ಮಿ. ಅಕ್ಕ, ನಿಂದು ಊಟ ಆಯ್ತಾ? ಇಲ್ಲ ಕಣೆ, ಅಪ್ಪ ಬರಲಿ, ನಾನು ಆಮೇಲೆ ಊಟ ಮಾಡ್ತೇನೆ. ಅಪ್ಪ ಬಂದ್ರು ಅನ್ಸುತ್ತೆ. ಊಟಕ್ಕೆ ಬಡಿಸ್ಲಪ್ಪ? ಶಾರದೊಂದು ಊಟ ಆಯ್ತಮ್ಮ? ಆಯ್ತು, ಅವ್ರು ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾರೆ. ಹೌ, ಜಸ್ಟ್ 2 minutes, ನಾನು ಫ್ರೆಶ್ ಆಗಿ ಬಂದೆ. ಅನ್ನ ಬಡಿಸ್ಲಾ? ಸಾಕು, ಎಷ್ಟಿಲ್ಲಿ? ಸೀತು, ಅಮ್ಮಂಗೆ ಹಾಲು ಕೊಡೋದೇನೆ ಮರ್ತ್ಬಿಟ್ಟೆ ಕಣೆ ನಾನು. ಡೋಂಟ್ ವರಿ ಸಿಸ್ಟರ್, ನಾನು ಕೊಡ್ತೀನಿ ಬಿಡು. ಸರಿ, ಇದನ್ನು ತಗೊಂಡು ಹೋಗು. ಥ್ಯಾಂಕ್ಸ್. ಹಾಯ್ ಡ್ಯಾಡಿ. ಹಾಯ್, ಊಟ ಆಯ್ತಮ್ಮ? ಹಾ ಡ್ಯಾಡಿ, ಊಟ ಆಯ್ತು. ಏನ್ ಡ್ಯಾಡಿ, ಈ ನಡುವೆ ನೀವು ಇಷ್ಟೊಂದು ಬ್ಯುಸಿ ಆಗ್ಬಿಟ್ರಿ? ಹೌದು ಸೀತು, ಅಪ್ಪ ಈ ನಡುವೆ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಪ್ಪಂಗೆ ಟೈಮೇ ಇಲ್ಲ. ಸರಿ, ಊಟ ಮಾಡಿ ಹೋಗಿ. ಗುಡ್ ನೈಟ್. ಏನು ದುಡ್ಡು ಆಯ್ತಮ್ಮ?
ಅಪ್ಪ ಇವತ್ತು ನಿಮ್ ಜೊತೆ ಕಾರಲ್ಲಿ ಇದ್ರಲ್ಲ, ಆ ಹೆಂಗ್ಸ್ ಯಾರು? ಯಾರಪ್ಪ ಅವರು? ಅವರು ಡಾಕ್ಟ್ರೇ, ನನಗೆ ತುಂಬ ಬೇಕಾದವರು. ಅವರು ಅನಸ್ತಿಷಿಯಾ ಎಕ್ಸ್ಪರ್ಟು. ನನ್ನ ಪೇಷಂಟ್ ಟ್ರೀಟ್ಮೆಂಟಿಗೆ ಅವ್ರ ಸಹಾಯ ಬೇಕಾಗಿತ್ತು. ಅವ್ರ ಕಾರ್ ಸರ್ವಿಸಿಗೆ ಬಿಟ್ಟಿದ್ರಂತೆ, ಅದಕ್ಕೆ ನಾನೇ ಪಿಕ್ ಮಾಡಿದೆ. ಓ ಹೌದಾ, ಸರಿ, ನೀವು ಊಟ ಮಾಡಿ. ಭವ, ಇದು ಈ ತಿಂಗಳ ಪೇಮೆಂಟ್ ಲಿಸ್ಟು. ಹಾಗೆ ಯಾರ್ಯಾರು ಎಷ್ಟೆಷ್ಟು ಅಡ್ವಾನ್ಸ್ ತೊಗೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಇದರಲ್ಲಿದೆ, ಒಂದ್ಸಲ ನೋಡ್ಬಿಡಿ. ಅದನ್ನೆಲ್ಲ ನನಗೆ ತೋರಿಸ್ಬೇಕಾ? ನೀನೇ ಮೈಂಟೈನ್ ಮಾಡಬೇಕು. ಅದೇನೋ ಗೊತ್ತಿಲ್ಲ ಭಾವ, ಒಂದ್ಸರಿ ನಿಮಗೆ ತೋರಿಸಿದ್ರೇ ಸಮಾಧಾನ. ಸಂಬಂಧ ಏನೇ ಆದರೂ ಲೆಕ್ಕನೇ ಅಲ್ವಾ? ಸರಿ. ಆಮೇಲೆ BK ಕಂಪ್ನಿಯವರು ಕೊಟೇಶನ್ ಕಳಿಸ್ತೀನಿ ಅಂತ ಹೇಳಿದರು, ಬಂದಿದೆಯಾ? ಬಂದಿದೆ ಭಾವ, ನನ್ನ ಟೇಬಲ್ ಮೇಲಿದೆ. ಒಂದು ನಿಮಿಷ ತಂದುಬಿಡ್ತೀನಿ. ಶೇಖರ್ ಸರ್, ನೀವು ಹೇಳಿದಾಗೆ 100 ಮೂಟೆ ಸಿಮೆಂಟ್ ನ ರಿಟೇಲ್ ಅಂಗಡಿಯವರಿಗೆ ಕಳಿಸಿದ್ದಾಯ್ತು. ಸ್ಪಾಟ್ ನಲ್ಲೇ ಫುಲ್ ಕ್ಯಾಶ್ ಕೊಟ್ಟಿದ್ದಾರೆ. ಯಾವಾಗ ಎಷ್ಟು ಬೇಕಾದ್ರೂ ಕಳಿಸಿ, ಆದ್ರೆ ವಿಷಯ ಮಾತ್ರ ತುಂಬಾ ಸೀಕ್ರೆಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಮಿಕ್ಕಿರೋ 300 ಮೂಟೆನ ಅಪಾರ್ಟ್ಮೆಂಟ್ ಕೆಲಸದ ಹತ್ರ ಅನ್ಲೋಡ್ ಮಾಡಿಸಿದ್ದೀನಿ. ಆಮೇಲೆ ಬಂದು ನಿಮ್ಮ ಪಾಲಿನ ಅಮೌಂಟ್ ನ ತಗೊಂಡೋಗಿ ಸರ್. ಅವಿನಾಶ್ ಸರ್ ಬಂದ್ರು, ನಾನು ಆಮೇಲೆ ಮಾತಾಡ್ತೀನಿ. ಭಾವ, ಮೊದಲು ನಂದೊಂದು ಪ್ರಶ್ನೆಗೆ ಉತ್ತರ ಕೊಡು. ಕೇಳಿ ಭಾವ, ನನಗೆ ಎಷ್ಟು ತಿಳಿದೆಯೋ ಅಷ್ಟು ಹೇಳ್ತೀನಿ. ಒಟ್ಟಿನಲ್ಲಿ ನಿಮಗೆ, ನಮ್ಮ ಕಂಪನಿಗೆ ಒಳ್ಳೇದಾದರೆ ಸಾಕು. ನಿನಗೆ ನನ್ನ ಬಗ್ಗೆ, ನನ್ನ ಕಂಪನಿ ಬಗ್ಗೆ ತುಂಬಾನೇ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಅದಿರಲಿ, ಒಂದು ಕಂಪನಿ ಹಾಳಾಗೋದಕ್ಕೆ ಕಾರಣಗಳೇನೇನಿರುತ್ತೆ? ವೆರಿ ಸಿಂಪಲ್ ಭಾವ. ಬಾಸ್ ಸರಿ ಇಲ್ಲ ಅಂದ್ರೆ ಕಂಪನಿ ಹಾಳಾಗುತ್ತೆ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದ್ರೆ ಕಂಪನಿ ಹಾಳಾಗುತ್ತೆ, ಈ ಬಕೆಟ್ ಹಿಡಿಯೋರು ಅಂತಾರಲ್ಲ ಅಂಥವ್ರು ಜಾಸ್ತಿ ಇದ್ರೂ ಕಂಪನಿ ಹಾಳಾಗುತ್ತೆ. ಆಮೇಲೆ ಕಳ್ಳ ಕದಿಮರಿದ್ರು ಒಂದು ಕಂಪನಿ ಹಾಳಾಗುತ್ತೆ, ನಂಬಿಕೆ ದ್ರೋಹಿಗಳಿದ್ರು ಒಂದು ಕಂಪನಿ ಹಾಳಾಗುತ್ತೆ, ನಾನು ತುಂಬಾ ಒಳ್ಳೆಯವನು ಅಂತ ನಟಿಸ್ತಾ ಬೆನ್ನಿಗೆ ಚೂರಿ ಹಾಕೋ ಜನರಿದ್ರು ಒಂದು ಕಂಪನಿ ಹಾಳಾಗುತ್ತೆ ಅಲ್ಲ? ಕರೆಕ್ಟ್ ಕರೆಕ್ಟ್ ಭಾವ. ಭಾವ, ಇವತ್ತೇ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಮ್ಮ ಕಂಪ್ನಿಯಲ್ಲಿ ಯಾರಾದರೂ ಅಂಥವ್ರು ಇದ್ದಾರಾ? ಇದ್ರೆ ಹೇಳಿ ಭಾವ, ಸಿಗುದು ತೋರಣ ಕಟ್ಬಿಡ್ತೀನಿ.